ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಮಗೆ 5 ಡೇಸ್ EPS ಟ್ರೈನಿಂಗ್ ಇತ್ತು, ಹಾಗಾಗಿ ವೀಡಿಯೋಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ. ಆ ಫೋಟೋಸ್ನೆಲ್ಲ ಇಲ್ಲಿ ಹಾಕ್ತೀನಿ, ಒಂದು ಸಲ ನೋಡಿ. ಇವಳು ನನ್ನ ಫ್ರೆಂಡ್ ಆ್ಯಮಿನಿ ಆ್ಯಂಡ್ ಬೆಸ್ಟಿ ಕೂಡ. ಟ್ರೈನಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ನಮಗಂತೂ ಯಾವಾಗಲೂ ಟ್ರೈನಿಂಗ್ ಹಿಂಗೆ ಕಂಟಿನ್ಯೂಸ್ ಆಗಿ ಇರಲಪ್ಪ, ತಿಂಗಳು ಸ್ಯಾಲ್ರಿ ಒಂದು ಬಂದರೆ ಸಾಕು ಅನ್ನೋ ಥರ ಅನ್ನಿಸ್ತಿತ್ತು. ಯಾಕಂದರೆ ಬೆಳಗ್ಗೆ 11 o'clock ಹಂಗೆ ಕಾಫಿ ಕೊಡೋರು, ಕಾಫಿ ಇಲ್ಲ ಟೀ. ಮತ್ತು ಮಧ್ಯಾಹ್ನ 1:30 2 o'clock ಹಂಗೆ ಊಟಕ್ಕೆ ಬಂದು ಕರೆಯೋರು. ಮತ್ತು 3 o'clock ಹಂಗೆ ಟೀ ಇಲ್ಲ ಕಾಫಿಗೆ ಬಂದು ಕರಿತಿದ್ರು. ಚೆನ್ನಾಗಿತ್ತು ಒಂಥರ. ಆ್ಯಂಡ್ 5th ಡೇ ನಮ್ಮದು ಸರ್ಟಿಫಿಕೇಷನ್ ಡೇ ಇತ್ತು. ಫೈನಲಿ ಮುಗೀತು. ಇವಳು ನನ್ನ ಫ್ರೆಂಡ್ ಕವಿತಾ. ಮತ್ತೇನು ಮಾಡಿದೆ ನೋಡಕ್ಕೆ ಹೆಂಗ್ ಮಾಡ್ತಾ ಪ್ಲೀನಿ ಲೇ ಪ್ಲೀಸ್ ಕಾಣಲೇ. ಇದೊಂದ್ಸಲ ಅಷ್ಟೇ ನಾ ಕೇಳೋದು, ನೆಕ್ಸ್ಟ್ ಟೈಮ್ ನಿಜ ಕೇಳೋದೇ ಇಲ್ಲ. ಹೋಗೋಣ, ನಾನು ಬರ್ತೀನಿ. ನೆಕ್ಸ್ಟು ಮೈಸೂರಿಗೆ ಹೋಗೋಣ. ಇವರಿಬ್ಬರು ಜಗಳ ಬಿಡಿಸಿ ನಾನು ಬಸ್ಸಿಗೆ ಬಂದೆ. ಬಸ್ಸಲ್ಲಿ ಬಂದು ನೋಡಿದ್ರೆ ಇದೊಂದು ಕರ್ಮ, ನಾನು ನಿಂತಿದ್ದೀನಲ್ಲ ಅಲ್ಲೇ ಇವ್ರ ಈ ಥರ ಕೂತಿದ್ದಾರೆ. ಅರೌಂಡ್ 1 hour 10 minutes ಉಫ್ ಅಂದ್ಕೊಂಡು ಬಂದೆ. ಆ್ಯಂಡ್ ಇದು ಸ್ಯಾಟರ್ಡೆ ಬೆಳಗ್ಗೆ. ಇವತ್ತು ಫೋಟೋಶೂಟ್ ಇತ್ತು, ಪ್ರೀ ವೆಡ್ಡಿಂಗ್ ಫೋಟೋಶೂಟು ನಮ್ಮ ಅತ್ತೆ ಮಗಂದು. ಅದಕ್ಕೆ ಅವ್ರ ಮನೆಗೆ ಬಂದಿದ್ದರು, ಅವ್ರ ಜೊತೆ ನಾನು ಹೋಗ್ತಾಯಿದ್ದೀನಿ. ಇಲ್ಲೇ ನಮ್ಮ ಮಧುಗಿರಿ ಸುತ್ತಮುತ್ತ ಇರೋ ಅಂಥ ಕಡೆಯೇ ನಾವು ಫೋಟೋಶೂಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನನಗೂ ಪ್ಲೇಸಸ್ ಗೊತ್ತಿಲ್ಲ, ಬಟ್ ಇವ್ರ ಜೊತೆ ಹೋಗಿ ಅಲ್ಲಿ ನೋಡಿದಾದ್ಮೇಲೆ ನನಗೆ ಗೊತ್ತಾಗಿದ್ದು ಇಷ್ಟು ಚೆನ್ನಾಗಿರೋ ಪ್ಲೇಸಸ್ ಇದೆ. ನಾನು ಬಂದು 5 ವರ್ಷ ಆಯಿತು ಮಧುಗಿರಿಗೆ, ಒಂದು ಸಲನೂ ನಾನು ನೋಡಿಲ್ಲ. ನೇಚರ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ ಕಡೆ ಡ್ರೋನ್ ಬಿಡ್ತಾಯಿದ್ರು ಹುಡುಗ ಹುಡುಗಿದು ಫೋಟೋಶೂಟ್ ಮಾಡೋದಕ್ಕೆ. ನಾನಿಲ್ಲಿ ನಿಂತ್ಕೊಂಡು ಈ ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೆ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡಿ ಹಾಕೋಣ ಅಂತ ಹೇಳಿ. ಆ್ಯಂಡ್ ಈಗ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ ಯಾರು ನೋಡಿಲ್ಲ ಅವರು. ಅವ್ರದ್ದು ಡ್ರೋನ್ ಶೂಟೆಲ್ಲ ಆದಮೇಲೆ ನಾನು ಹುಡುಗ ಇದ್ರಲ್ಲ ಅಲ್ಲಿಗೆ ಹೋದೆ. ಪಾಪ ಅವ್ರ ಹುಡುಗಿಗೆ ಹೇಳ್ಕೊಡ್ತಿದ್ರು, ಹಿಂಗಲ್ಲ ಹಂಗೆ, ಹಂಗಲ್ಲ ಹಿಂಗೆ ಅಂತ ಹೇಳಿ ನೋಡ್ತಾ ಇದ್ವಿ. ತುಂಬ ಗಾಳಿ ಅಂದರೆ ಗಾಳಿ, ಮತ್ತು ಚಳಿ ಕೂಡ ಆಗ್ತಾಯಿತ್ತು. ಒಂಥರ ವೆದರು ಮಳೆ ಬರೋ ಥರ ಇತ್ತು. ಫೋಟೋಗ್ರಾಫರು ಹಂಗಲ್ಲ ಹಿಂಗೆ ಮಾಡಿ, ಹಿಂಗಲ್ಲ ಹಂಗೆ ಮಾಡಿ ಅಂತ ಹೇಳ್ತಿದ್ರು. ಆ ಹಿಂದೆ ಬ್ಯಾಕ್ಗ್ರೌಂಡು ಅಂತೂ ಸೂಪರಾಗಿದೆ. ಈಲ್ಡ್ ಹಾಕ್ಬೇಕಷ್ಟೆ. 10 ರೂಪಾಯಿ ಕೈ. ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ನಾವು ಹಿಂದೆ ಬ್ಯಾಕ್ ವಾಟ್ರ್ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಂತೂ ಪ್ಲೇಸ್ ಅಲ್ಟಿಮೇಟ್ ಆಗಿದೆ. ಒಂದು ದಿನವೂ ನಾನು ಆ ಪ್ಲೇಸ್ ನೋಡೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ಸಿದ್ದಾಪುರದ ಕೆರೆಗೆ ಯಾವಾಗಲೂ 1 time ಬಂದಿದ್ದಷ್ಟೇ. ಅದಾದಮೇಲೆ ನಾನು ಬಂದೂ ಇಲ್ಲ, ಅಲ್ಲಿ ನೋಡೂ ಇಲ್ಲ. ಅಂಥದ್ರಲ್ಲಿ ಬ್ಯಾಕ್ ವಾಟ್ರ್ ಎಲ್ಲಿಂದ ನೋಡೋಕೆ ಹೋಗೋಣ. ಅಲ್ಲಿಗೆ ಹೋದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಕೂಡ ಫೋಟೋಶೂಟ್ ಆಗ್ತಾಯಿತ್ತು. ಇಲ್ಲಿ ಫೋಟೋಗ್ರಾಫರ್ ಹೇಗೆ ಮಾಡೋದಂತ ತೋರಿಸ್ತಿದ್ದಾರೆ. ಆ್ಯಂಡ್ ಹುಡುಗ ಹುಡುಗಿನೂ ಅದೇ ಥರ ಟ್ರೈ ಮಾಡ್ತಿದ್ದಾರೆ. ಇದನ್ನೆಲ್ಲ ಮಾಡುವಾಗ ಅಯ್ಯೋ ಒಂಥರ ಅನಿಸುತ್ತೆ, ಬಟ್ ಇದು ಔಟ್ಪುಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ರಿಸೆಪ್ಷನಲ್ಲಿ ಇದು ಎಡಿಟೆಡ್ ವೀಡಿಯೋಸ್ ಎಲ್ಲ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ವಾವ್ ಅನಿಸುತ್ತೆ, ಖುಷಿಯಾಗುತ್ತೆ. ಸಿಂಪಲಾಗಿ ರೆಡಿಯಾಗಿದ್ದಾರೆ, ಬಟ್ ಇಬ್ಬರು ಚೆನ್ನಾಗಿ ಕಾಣ್ತಿದ್ದಾರೆ.
ಮತ್ತು ಬ್ಯಾಕ್ಗ್ರೌಂಡು ಅಷ್ಟೇ ಬೆಟ್ಟ ಗುಡ್ಡ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಆ ನೀರು ವಾಟರ್ ಹರಿತಿರೋದು ಚೆನ್ನಾಗಿ ಕಾಣ್ತಿದೆ. ಆ್ಯಕ್ಚುಲಿ ನಾನು ಈ ವಿಡಿಯೋನ ಮದುವೆ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ಹುಡುಗ ಬಂದು ಅಮ್ಮನ ಅಣ್ಣನ ಮಗ, ಅಂದರೆ ನನಗೆ ಮಾವನ ಮಗ ಆಗಬೇಕು. ಹುಡುಗಿ ಬಂದು ಹೊಸ ಸಂಬಂಧ. ಬಟ್ ಆದರೆ ಅವನಿಗೆ ನಂಗೆ ಲೈಕ್ ಈಸ್ ಲೈಕ್ ಮೈ ಬ್ರದರ್ ಥರ. ಅಲ್ಲಿ ಹೇಳ್ಕೊಡ್ತಿದ್ದಾರೆ ಹಂಗಲ್ಲ ಹಿಂಗೆ ಅಂತ, ಹಿಂಗಲ್ಲ ಹಾಗೆ ಅಂತ. ಮತ್ತು ರೀಟೇಕ್ ಅಯ್ಯೋ, ಯಾವಾಗಾದರೂ ಒಂದು ಸಲ ಇದು ಬ್ಲೂಫರ್ ಹಾಕಬೇಕು, ಚೆನ್ನಾಗಿರುತ್ತೆ. ಮತ್ತು ಕ್ಯಾಮ್ರಾಮ್ಯಾನ್ ಬಂದು ಹಂಗಲ್ಲ ಹಿಂಗೆ ಅಂತ ಹೇಳ್ಕೊಡ್ತಾಯಿದ್ರು. ತುಂಬ ಗಾಳಿ ಅಂದರೆ ಗಾಳಿ, ಕೂದಲೆಲ್ಲ ಆ ಕಡೆ ಈ ಕಡೆ ಹೋಗ್ತಾಯಿತ್ತು. ಆ್ಯಂಡ್ ಇದು ಒಂದು ಫೋಟೋ ತೆಗೆದಿದ್ದೆ. ನಾನು ಒಂದು ವಿಡಿಯೋ ಕ್ಲಿಕ್ ಮಾಡಿಕೊಂಡೆ, ಅದೇ ರೀಲ್ಸ್ಗೋಸ್ಕರ ಅಂತ ಹೇಳಿ. ಮತ್ತು ಇಲ್ಲಿಂದ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಹೋದ್ವಿ. ಡ್ರೆಸ್ ಚೇಂಜ್ ಮಾಡಬೇಕಾಯಿತು. ಇನ್ನೊಂದು ಲೊಕೇಶನಲ್ಲಿ ಫೋಟೋಶೂಟ್ ಮಾಡಬೇಕಿತ್ತು. ಇದು ಫಸ್ಟು ಲೊಕೇಶನು ಸಿದ್ದಾಪುರ ಕೆರೆ. ನೆಕ್ಸ್ಟ್ ಲೊಕೇಶನ್ಗೆ ಹೋಗಬೇಕು ಅಂತೇಳಿ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಟಿಫನ್ ಮಾಡಲಿಲ್ಲ, ಟಿಫನ್ ಮಾಡಿಕೊಂಡು ಎಲ್ಲರೂ ರೆಡಿಯಾಗಿ ನೆಕ್ಸ್ಟ್ ಲೊಕೇಶನ್ ಬಂದು ಕೇಸಿರೊಪ್ಪ. ಅದು ಫುಲ್ ಕಾಡು ಥರ ಇದೆ. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಲೊಕೇಶನ್ನು. ಅಲ್ಲಿಂದ ಮುಗಿಸ್ಕೊಂಡು ಇಪ್ಪೆತೊಪ್ಪಗೆ ಹೋದ್ವಿ. ಅಲ್ಲೂ ಚೆನ್ನಾಗಿತ್ತು, ನಾನು ಅದು ನೋಡೇ ಇಲ್ಲ ಆ ಪ್ಲೇಸ್ನ. ಅಲ್ಲಿಂದ ಮುಗಿಸ್ಕೊಂಡು ನಾವು ಮಧುಗಿರಿ ಕೋಟೆಗೆ ಹೋದ್ವಿ. ಅದಂತೂ ಸೂಪರಾಗಿತ್ತು ಪ್ಲೇಸ್ ಮಾತ್ರ. ಫಸ್ಟ್ ಟೈಮ್ ನಾನು ನೋಡಿದ್ದು, ವಾವ್ ಅನ್ನಿಸ್ತು. ಸಂಡೇ ಸ್ಯಾಟರ್ಡೆ ಟೈಮೆಲ್ಲ ಈ ಕಡೆ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನಿಸ್ತು. ನಾನು ಇಷ್ಟು ದಿನ ನೋಡೇ ಇರಲಿಲ್ಲ. ನೆಕ್ಸ್ಟ್ ಫೋನ್ ಮಾಡೋದಲ್ವಾ ನೀನು? ಮಾಡಿ ಕೇಳು. ఏం చెప్పాలా వచ్చినామని చెప్పాక ఇది అంత ಬಿರಿನಾ ಇನ್ನೇನ್ ಗುಂಡು ಹೇಳ್ಬೇಕು ಮಗ. ಬಾರ ಹಿಂಗಾಸಿನ ಬೆಳಗ್ಗೆ ಹೋಗೋಣ. ತುಂಬಾ ಲಾಂಗ್ ಆಗುತ್ತೆ, ನನ್ ಗಾಡಿ ಓಡ್ಸಕ್ ಆಗಲ್ಲ. ನಿಜ ನಮ್ಮ ಮನೆಯವ್ರಿಗೆ ಬಸ್ ಬರುತ್ತಲ್ಲ, ಅದ್ರಲ್ಲಿ ಬಾ. ಎಷ್ಟೊತ್ತಿಗೆ ಬರುತ್ತೆ ಕೇಳ್ತೀನಿ ನಿಮ್ಮೂರ್ಗೆ ಎಷ್ಟೊತ್ತಿಗೆ ಬರುತ್ತೆ ಅಂತ. ಹಿಂಗೆ ಬಾ, ನಾನಿಲ್ಲ ಹನುಮನಹಳ್ಳಿ ಹತ್ತೀನಿ. 10 ಗಂಟೆಗೆ ಬರೋದು ಹನುಮನಹಳ್ಳಿಗೆ. ಅದು ಇಬ್ಬರಿಗೆ ಜೊತೆ ಹೋಗೋಣ. ಹಂಗೆ ಮಾಡೋಣ, ಓಕೆನಾ? ಎಷ್ಟೊತ್ತಿಗೆ ಬರುತ್ತೆ ನಂಗೆ ಟೈಮಿಂಗ್ಸ್ ಹೇಳು. ಸಿದ್ದಾಪುರ ಗೇಟ್ ಅಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳ್ತೀನಿ. ನಾವ್ 11 ಗಂಟೆಗೆಲ್ಲ ತುಮಕೂರು ರೀಚ್ ಆದ್ರೆ ಬೇಗ ಹೋಗಿ ಇವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾನು ವಿಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಮತ್ತೆ ನಾವು 3 ಜನನೂ ಮಧುಗಿರಿ ಕಡೆ ಹೋದ್ವಿ. ಯಾಕಂದರೆ ನವ್ಯನ ಅವ್ರ ಮನೆಗೆ ಅಂದರೆ ಪುರವಾರಕ್ಕೆ ಬಿಟ್ಟು ಬರಬೇಕಾಗಿತ್ತು. ಹಂಗಾಗಿ ನಾನು ಹೋಗಲ್ಲ, ಅವರಿಬ್ಬರು ಮಾತ್ರ ಹೋಗಿ ಬರ್ತಾರೆ. ನಂಗೆ ಮಧುಗಿರಿ ಸ್ವಲ್ಪ ಕೆಲಸ ಇತ್ತು ಅಂತ ಬಂದ್ವಿ. ಹಂಗೆ ಗೋಬಿ ಮಸಾಲೆ ಪೂರಿ ತಿನ್ಕೊಂಡು ಅವ್ರು ಹೋದರು. ನಾನು ಸ್ವಲ್ಪ ಒಡವೆ ತೊಗೋಬೇಕಾಯಿತು. ನನ್ನ ಫ್ರೆಂಡ್ ಮಂಜುಳ ಮಗನ ಬರ್ಡೇ ಇದೆ, ಹಂಗಾಗಿ ಒಡವೆ ಅಂಗಡಿಗೆ ಬಂದೆ. ಅಲ್ಲಿ ಫೈನಲ್ ಆಗಿ ಉಡ್ದಾರ ಮತ್ತು ಇಯರಿಂಗ್ಸ್. ಉಡ್ದಾರ ಬಂದು ಮಗಳಿಗೆ, ಆ ಇಯರಿಂಗ್ಸ್ ಬಂದು ಅವಳ ಮಗಳು ಸ್ವಲ್ಪ ದೊಡ್ಡವಳಿದ್ದಾಳೆ, ಅವಳಿಗೆ ತೊಗೊಂಡ್ವಿ. ಫೈನಲಾಗಿ ನಾನು ಯಾವ್ದು ತೊಗೊಂಡೆ ಅಂತ ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಹೇಗಿದೆ ಕಾಮೆಂಟ್ ಮಾಡಿ. ಅದನ್ನು ತೊಗೊಂಡು ನಾನು ಮನೆಗೆ ಬಂದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ.